ಒಬ್ಬ ರೈತ ಒಂದು ಕುದುರೆ ಮತ್ತೆ ಒಂದು ಮೇಕೆಯನ್ನು ಸಾಕಿರ್ತಾರೆ. ಬಟ್ ಆ ಕುದುರೆ ಕಾಯಿಲೆ ಬಂದು ಅದು ನೆಲ ಹಿಡ್ಕೊಂಡಿರುತ್ತೆ. ಸೊ ಡಾಕ್ಟರ್ ಬಂದು ನೋಡ್ತಾರೆ, ಕುದುರೆಗೆ ಮೆಡಿಸಿನ್ ಕೊಡ್ತಾರೆ. 1 ತಿಂಗಳಾಗುತ್ತೆ, 2 ತಿಂಗಳಾಗುತ್ತೆ, ಕುದುರೆ ವಾಸಿ ಆಗೋದೇ ಇಲ್ಲ, ಎದ್ದೇಳೋದೇ ಇಲ್ಲ. ಸೊ ಡಾಕ್ಟರ್ ಬಂದು ರೈತನ ಹತ್ರ ಹೇಳ್ತಾರಂತೆ, ವಾಸಿ ಆಗಂಗೆ ಕಾಣಲ್ಲ, ನಾಳೆ 1 ದಿವಸ ವೆಯ್ಟ್ ಮಾಡೋಣ, ನಾಳೆ ಏನಾದರೂ ಇದು ಹೇಳಿಲ್ಲ ಅಂದರೆ ಸುಮ್ಮನೆ ಇದಕ್ಕೆ ದುಡ್ಡು ಹಾಕಕ್ಕೆ ಹೋಗ್ಬೇಡಿ, ಸ್ವಲ್ಪ ವಿಷ ಹಾಕಿ ಇದನ್ನು ಸಾಯಿಸ್ಬಿಡೋಣ ಅಂತ. ಸೊ ಮೇಕೆ ಇದನ್ನು ಕೇಳಿಸ್ಕೊಂಡು ತಕ್ಷಣ ಓಡ್ ಬಂದು ಕುದುರೆಗೆ ಹೇಳುತ್ತಂತೆ, ನೋಡು ಸ್ನೇಹಿತ, ನಾಳೆ ನೀನು ಎದ್ದೇಳಲಿಲ್ಲ ಅಂದರೆ ನಿನ್ನನ್ನು ವಿಷ ಹಾಕಿ ಸಾಯಿಸ್ಬಿಡ್ತಾರೆ, ನೀನು ಎದ್ದೇಳಬೇಕು, ಜೀವನದಲ್ಲಿ ನಿಂಗೆ ಬಿದ್ದಿದ್ರೆ ಆಗಲ್ಲ, ಎದ್ದೇಳಬೇಕು, ಕಷ್ಟಪಟ್ಟು ಎದ್ದೇಳು ಅಂತ ಮೋಟಿವೇಟ್ ಮಾಡಿ ಹೋಗುತ್ತೆ. ಆ ಕುದುರೆಯು ಕೂಡ ಬಹಳ ಕಷ್ಟಪಟ್ಟು ಹೇಗೋ ಎದ್ದು ನಿಂತ್ಕೊಂಡೇ ಬಿಡುತ್ತೆ. ಸೊ ಡಾಕ್ಟ್ರು ಬಂದು ನೋಡ್ತಾರೆ, ಇದನ್ನು ಬವಾಡ ಆಗ್ಬಿಡ್ತು, ಎದ್ದು ನಿಂತ್ಕೊಂಡ್ಬಿಡ್ತು, ಖುಷಿ ಆಗೋ ವಿಷಯ ಇದು, ಆರಾಮಾಗಿದೆ ಇದು ಅಂತ ಹೇಳಿ ಡಾಕ್ಟ್ರು ಹೋಗ್ತಾರೆ. ಸೊ ರೈತನಿಗೆ ಖುಷಿ ಆಗುತ್ತೆ, 5 ಲಕ್ಷ ರೂಪಾಯಿ ಕುದುರೆ ಇದು ಎದ್ದು ನಿಂತ್ಕೊಂಡ್ಬಿಡ್ತು ಅಂತೇಳಿ ಸಂಬಂಧಿಕರಿಗೆಲ್ಲ ಫೋನ್ ಮಾಡ್ತಾರೆ. 5 ಲಕ್ಷ ರೂಪಾಯಿ ಕುದುರೆ ವಾಸಿ ಆಗ್ಬಿಟ್ಟಿದೆ, ನಾಳೆ ನಮ್ಮ ಮನೇಲಿ ಮೇಕೆ ಇದೆ, ಅದನ್ನು ಕಡ್ದು ಬಾಳೂಟ ಮಾಡ್ತೀನಿ, ಎಣ್ಣೆ ನಿಮ್ಮದು, ಊಟ ನಂದು ಅಂತ. ಸೊ ಫ್ರೀಯಾಗಿ ಅಡ್ವೈಸ್ ಕೊಟ್ಟಿದ್ದಕ್ಕೆ ಮೇಕೆ. ಸೊ ಜೀವನದಲ್ಲಿ ನಿಮ್ಮ ಹತ್ರ ಯಾರಾದರೂ ಬಂದು ಅಡ್ವೈಸ್ ಕೇಳಿದ್ರೆ ನಾವು ಅಡ್ವೈಸ್ ಕೊಡ್ಬೇಕಂತ. ನಾಳೆ ಇಬ್ಬರು ಜಗಳ ಆಡ್ತಿದ್ದಾರೆ ಅಂದ್ಕೊಳ್ಳಿ, ನೀವು ಹೋಗಿ ಜಗಳ ಬಿಡಿಸಿ ಹೆಲ್ಪ್ ಮಾಡ್ತೀರಾ. ಬಿಡಿಸಿ ಹೆಲ್ಪ್ ಮಾಡಿದ್ಮೇಲೆ ಅವ್ರು ನಿಮಗೆ ಹೇಳ್ತಾರೆ, ನಿನಗೆ ಯಾವಾಗ ಕರೆದಿದ್ದು, ನೀವ್ಯಾರು ಹೇಳೋಕ್ಕೆ ಅಂದ್ಬಿಡ್ತಾರೆ.